ಈ ಸೂಪರ್ ಹೆಲ್ದಿ ಡ್ರೈ ಫ್ರೂಟ್ ಲಡ್ಡುನ ಖರ್ಜೂರ ಯೂಸ್ ಮಾಡ್ದಿರಾ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ರೀತಿ ಟ್ರೈ ಮಾಡಿ ನೋಡಿದೆ. ಅಟ್ಲೀಸ್ಟ್ ತಿಂಗಳಲ್ಲಿ ಒಂದ್ಸರಿ ಆದ್ರೂ ಈ ಡ್ರೈ ಫ್ರೂಟ್ ಲಡ್ಡುನ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆ ಎನರ್ಜಿ ಜೊತೆಗೆ ಅವರ ಬ್ರೈನ್ ಡೆವಲಪ್ಮೆಂಟ್ಗೂ ಸಹ ತುಂಬಾ ಸಹಾಯ ಮಾಡುತ್ತೆ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಸಹ ಹ್ಯಾಪಿಯಾಗಿ ತಿನ್ಬೋದಾದಂತ ಈ ಡ್ರೈ ಫ್ರೂಟ್ ಲಡ್ಡು ಮಾಡೋದಕ್ಕೆ ಮೊದಲಿಗೆ ಒಂದ್ ದೊಡ್ಡ ಕಪ್ಪಷ್ಟು ಅಂಜೂರನ ಬಿಸಿ ನೀರು ಹಾಕಿ ಒಂದ್ಸರಿ ವಾಶ್ ಮಾಡ್ಕೊಂಡು ಮತ್ತೆ ಬಿಸಿ ನೀರು ಹಾಕಿ ಒಂದ್ 1/4 ಗಂಟೆ ನೆನೆಯೋದಿಕ್ಕೆ ಇಡಬೇಕು. ಚೆನ್ನಾಗಿ ನೆಂದಿರೋ ಅಂತ ಈ ಅಂಜೂರನ ಮಿಕ್ಸರ್ ಜಾರಿಗೆ ಹಾಕೊಂಡು ಈ ರೀತಿ ನುಣ್ಣಗೆ ರುಬ್ಬಿ ತೆಗೆದಿಟ್ಕೋಬೇಕು. ಈಗ ಸ್ಟವ್ ಮೇಲೆ ಫ್ರೈ ಪ್ಯಾನ್ನ ಇಟ್ಕೊಂಡು ತುಪ್ಪ, ಸೇಮ್ ಕ್ವಾಂಟಿಟಿಯಲ್ಲಿ ಬಾದಾಮಿ, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್ ಹಾಗೇನೆ ಪಂಪ್ಕಿನ್ ಸೀಡ್ಸ್ನ ಸಹ ಹಾಕ್ಕೊಂಡು 1/4 ಭಾಗ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು, 1 ಟೀ ಸ್ಪೂನ್ ಅಷ್ಟು ಗಸಗಸೆನ ಸಹ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೋಬೇಕು. ಈಗ ಅದೇ ಫ್ರೈ ಪ್ಯಾನ್ಗೆ ಮತ್ತೆ ತುಪ್ಪ, ನಾವು ಗ್ರೈಂಡ್ ಮಾಡಿಟ್ಟಿರೋ ಅಂಥ ಅಂಜೂರನ ಸಹ ಹಾಕಿ ಈ ಅಂಜೂರ ಪ್ಯಾನಿಂದ ಸಪ್ರೇಟ್ ಆಗೋವರೆಗೂ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಹುರಿದಿಟ್ಟಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಅನುಕೂಲವಾಗಿರಲಿ ಅಂತ ಅಡಿ ಎಕ್ಕೋಬೇಕು ಶೀಟ್ ಮೇಲೆ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಕೊತಾ ಇದ್ದೀನಿ. ಅಷ್ಟೇ, ಹೆಲ್ದಿ ಡ್ರೈ ಫ್ರೂಟ್ ಲಡ್ಡು ರೆಡಿ.